Here I come. ಇವಾಗ ತಾನೇ ಲೂಸ್ ಮೋಷನ್ ಅಂದಲ್ಲ, ನೈಟ್ ಫುಲ್ ವಾಮಿಟ್ ಮಾಡವನೆ, ಇವಾಗ ಐಸ್ಕ್ರೀಮ್ ತಿಂತವನೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ಮತ್ತೆ ಎಣ್ಣೆ ಹೊಡಿಯೋದು, ಮತ್ತೆ ಬಾಟ್ಲಿ ಇದು ಮಾಡೋದು, ಮತ್ತೆ ಸ್ಪೀಕರ್ ತಂದು ಕುಣಿಯೋದು, ಇದೆಲ್ಲ ನಿಷೇಧ ಆಗಿದೆ. ಸ್ವಲ್ಪ ಜನ ಒಳ್ಳೆ ಕೋರ್ಮಂಗ್ಲ ಪಬ್ಗೆ ಹೋಗ್ತಾರೆ ಗೊತ್ತಾ, ಆ ತರ ಬಂದವ್ರು ಸೀರಿಯಸ್ ಆಗಿ. ನಾವು ಹಂಗೆ ಬಂದಿರೋದು. ಈಗ ನಾವು ಪಂಚೆ ಗಿಂಚೆ ಹಾಕೋ ಬರ್ಬೇಕಿತ್ತು. ಜನ ಬಂದಿದ್ದೀರಾ? ಫ್ಯಾಮಿಲಿನಾ? ಓಕೆ, ಸರಿ ಆಯ್ತು, ಹುಷಾರಾಗು. ಸಿಗ್ತಾ? ಗೈಸ್ ವೆಲ್ಕಮ್ ಬ್ಯಾಕ್ ನ್ಯೂ ವ್ಲಾಗ್. ನಾವಿವತ್ತು ಬಂದಿರೋದು ಬೆಟ್ಟದ ಭೈರೇಶ್ವರ ಟೆಂಪಲ್ ಒಳಗಡೆ. 3 ಗಂಟೆಗೆ ಬಿಡ್ತಾರಂತೆ. ಸೈಡ್ ಖಾಲಿ ಇದೆ ಇವಾಗ, ಅಲ್ಲೆಲ್ಲ ನಿಂತ್ಕೊಂಡು ರೀಲ್ಸ್ ಮಾಡ್ತಾ ಇರ್ತಾರೆ ಗೊತ್ತಾ. ಯಾರು ಇಲ್ಲ, ಫುಲ್ ಜನ ಖಾಲಿ. ಪೊಲೀಸ್ ಅಣ್ಣ ಅಲ್ಲೇ ನಿಂತವ್ರೆ. ಮೇಲ್ಗಡೆ ಬೇರೆ ಅಲೋ ಇಲ್ಲ ಅಂತ, ವಿಡಿಯೋ ಮಾಡೋಣ ಅಂತ ಬಂದ್ವಿ. ನೋಡಿದ್ರೆ ವಿಡಿಯೋ ಮಾಡೋಕ್ಕಾಗಲ್ಲ ಇವಾಗ. ಇಲ್ಲಿ ನೋಡಿದ್ರೆ ಕೋಟಿಗಟ್ಟಲೆ ಜನ ಕಾಯ್ತವ್ರೆ ಬೇರೆ. ನೋಡಿ ಫುಲ್ಲು ಜನ, ಅಲ್ಲಿ ಜನ. ಆ ಸೈಡ್ ಹೋದ್ರೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಆ ಸೈಡು ಫುಲ್ ಜನ ಇದ್ದಾರೆ, ಹೆವಿ ಜನ ಇದ್ದಾರೆ ಬೇರೆ. ಒಂದೆರಡು ಮಾತುಗಳು, 3-4 ಮಾತು. ಒಳ್ಳೆ ರೂಲ್ಸ್ ಏನಂದ್ರೆ, ದೇವಸ್ಥಾನ ಅಂದ್ಮೇಲೆ ಈಗ ಕುಕ್ಕೆ ಸುಬ್ರಹ್ಮಣ್ಯ ಆಗ್ಲಿ, ಮಂತ್ರಾಲಯ ಆಗ್ಲಿ, ಅಲ್ಲೆಲ್ಲ ಯಾವ ತರ ಇದೆ ನಮ್ಮ ಹಿಂದೂ ಡ್ರೆಸ್ ಕೋಡು, ಪಂಚೆ ಟವಲ್ ಆಗ್ಲಿ, ಹೆಣ್ಮಕ್ಳು ಒಳ್ಳೆ ರೀತಿ ಬಟ್ಟೆ ಹಾಕೊಂಡು ಬರ್ಬೇಕು. ಅವಾಗ ದೇವ್ರಿಗೊಂದು ಮರ್ಯಾದೆ ಕೊಟ್ಟಂಗಾಗತ್ತೆ, ಏನೋ ಒಂದು ಆಗತ್ತೆ. ಅದು ಬಿಟ್ಬಿಟ್ರು ನಾನು ಶೋಕಿ ಮಾಡ್ತೀನಿ ಅದು ಇದು ಮಾಡ್ಕೊಂಡು ಹೋದ್ರೆ ಅವ್ರು ಏನ್ ಮಾಡಕ್. ಇವಾಗ ಇಲ್ಲಿ ಬಂದಿರೋರು ಹೆಂಗಿದಾರೆ ಅಂದ್ರೆ, ಒಳ್ಳೆ ಕೋರ್ಮಂಗ್ಲ ಪಬ್ಗೆ ಹೋಗ್ತಾರೆ ಗೊತ್ತಾ, ಆ ತರ ಬಂದವ್ರು ಸೀರಿಯಸ್ ಆಗಿ. ನಾವು ಹಂಗೆ ಬಂದಿರೋದು. ಈಗ ನಾವು ಪಂಚೆ ಗಿಂಚೆ ಹಾಕೋ ಬರ್ಬೇಕಿತ್ತು. ಒಂದೆರಡು ಮಾತು. ಚಪ್ಪಲಿ ಬಿಟ್ಟು ಹೊಡೆ ಹೋಗ್ಬೇಕು, ಒಂದು ಡ್ರೆಸ್ ಕೋಡ್ ಇರ್ಬೇಕು, 2. ಓಕೆನಾ? ಏನು ಚಪ್ಪಲಿ ಹತ್ರ ಆಡಬಾರ್ದು, 3 ಅಷ್ಟೇ. ದೇವ್ರ ಮೇಲೆ ಭಕ್ತಿ ಇರಬೇಕು. ಒಂದೊಂದೇ ವಿಡಿಯೋ ಪಾಯಿಂಟ್ ನೋಡಿ. ಜಾಸ್ತಿ ವಿಡಿಯೋಗಳು ಮಾಡಿಸ್ಬಾರ್ದು. ನಾವು ವಿಡಿಯೋ ಮಾಡೋರ್ಗೆ ಹಿಂಸೆ ಆಗ್ಬಿಡ್ತದೆ. ಒಬ್ರು ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಬೇರೆಯವ್ರಿಗೂ ಚಾನ್ಸ್ ಸಿಗುತ್ತೆ. ದಯವಿಟ್ಟು ಟೈಮ್ ವೇಸ್ಟ್ ಮಾಡಿ. ಮರ್ಯಾದೆ ಕೆಟ್ಟೋಯ್ತು ಇಲ್ಲಿ. ಈ ಹುಡುಗಿರ್ ನೋಡಿ ಚಳಿಗೂ ಸ್ವಲ್ಪ ಮರ್ಯಾದೆ ಕೆಟ್ಟೋಯ್ತು. ಪಾಯಿಂಟ್ ಇಸ್ ನೋಟೆಡ್. ನೀವು ಪಾಯಿಂಟ್ ಆಗ್ತಿದ್ದ ಬ್ರೋ, ಪಾಯಿಂಟ್ ಕರೆಕ್ಟ್ ಆಗಿ ಹೇಳ್ತೀವಿ. ಸೊ ಇಲ್ಲಿರೋರ ಹತ್ರ ಇನ್ಫಾರ್ಮೇಶನ್ ತಗೋಣ ಯಾವ ತರ. ಸರ್ ಎಷ್ಟು ಗಂಟೆಗೆ ಬಿಡೋದು? ಏನು ಇನ್ನು ಇವಾಗ 3 ಗಂಟೆ ಬಿಡ್ತೀವಿ. ಓಕೆ. ಇದು ಬೆಟ್ಟದ ಭೈರೇಶ್ವರ ದೇವಸ್ಥಾನ. ಓಕೆ. ಇನ್ನು ಯಾರು ಕೂಡ ಚಪ್ಪಲಿ ಹಾಕೋ ಬರಂಗಿಲ್ಲ. 2 ಇನ್ಸಿಡೆಂಟ್ ಆಗಿರೋದ್ರಿಂದ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಕಟ್ಟೆ ಮೇಲೆ ಹತ್ತಂಗ, ಆ ಕಟ್ಟೆ ಮೇಲೆ ಈ ಕಟ್ಟೆ ಮೇಲೆ ಹತ್ತಂಗಿಲ್ಲ. ಮತ್ತೆ ಯಾವುದೇ ರೀತಿಯ ರೀಲ್ಸ್ ಮಾಡಂಗಿಲ್ಲ. ಬರಬೇಕು, ದೇವರು ನೋಡ್ತಾರೆ, ರಕ್ಷಣೆ ಆಗುತ್ತೆ. ಫೋಟೋ ಮತ್ತೆ ವಿಡಿಯೋ ಮಾಡೋದು, ರೀಲ್ಸ್ ಮಾಡೋದು ಹೆಂಗ್ ಬೇಕಂಗೆ. ಅಂದ್ರೆ ಇಲ್ಲಿ ಕೆಳಗಡೆ ಇಲ್ಲೂ ಮಾಡಂಗಿಲ್ವಾ ವಿಡಿಯೋ? ವಿಡಿಯೋ ಬೇಕಾದ್ರೆ ಒಂದು ಚಿಕ್ಕದು ಮಾಡ್ಕೊಂಡು ಅದೇ ಫೈನ್ ಮಾಡೋದೇ ಬೇರೆ. ಹೌದು ಕಾಲೆತ್ತು ಗೋಡೆ ಮೇಲೆ ಇಡೋದು ಎಲ್ಲ ಮಾಡ್ತಾರೆ. ಆ ಥರ ಎಲ್ಲ ಮಾಡೋದು ಬರೋರು ಡ್ರೆಸ್ ಕೋಡ್ ಹಾಕೊಂಡು ಬರ್ಬೇಕು. ಹೌದು, ನಾವು ಅಲ್ಲಿ ಸ್ವಲ್ಪ ಜನ ನೋಡಿದ್ವಿ ಸರ್, ಡ್ರೆಸ್ಸು ಒಂಥರ ಬೇರೆ ಥರ ಇದೆ. ಅದು ಆ ಥರ ಬಂದರೆ ನಮಗೂ ಒಂಥರ ಬೇಜಾರಾಗುತ್ತೆ. ಅದರಿಂದ ಬರೋ ಪ್ರವಾಸಿಗರೆಲ್ಲ ಒಳ್ಳೆ ರೀತಿಯಲ್ಲಿ ದೇವಸ್ಥಾನ. ಈ ರೂಲ್ಸ್ ಯಾವಾಗಿಂದ ಸರ್ ಆಗ್ತಾ ಇರೋದು? ಇದು ಆಗಿ ಒಂದು 3 ಮಂತ್ಸ್ ಆಯ್ತು. 3 ಮಂತ್ಸ್. ಮತ್ತೆ ಹೋದ ಸಂಡೆ ಒಂದು DJ ಹಾಕೊಂಡು ಕುಣಿದು ಎಣ್ಣೆ ಹೊಡೆದೆಲ್ಲ ಮಾಡಿದ್ದಾರೆ, ಚಪ್ಪಲಿ ಎಲ್ಲ ಹಾಕೊಂಡು ಬಂದಿದ್ದು. ಅದರಿಂದ ಸ್ವಲ್ಪ ಕಂಡೀಷನ್ ಮಾಡಿದ್ದಾರೆ. ನಿಮ್ಮ ಹೆಸರು ಸರ್? ಅಶ್ರಫ್ ಅಂತ, ಪ್ರವಾಸಿ ಮಿತ್ರ, ಕರ್ನಾಟಕ ರಾಜ್ಯ ಪ್ರವಾಸಿ ಪೊಲೀಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ವಯಸ್ ನೋಡಿದ್ರಲ್ಲ, ಹೊಸ ಇನ್ಫಾರ್ಮೇಷನ್ ಇದು, ಹೊಸ ರೂಲ್ಸ್ಗಳು. ಸೊ ವಯಸ್ ಇವಾಗ ಒಳಗಡೆ ಬಿಟ್ಟಿದ್ದಾರೆ, ಒಳಗಡೆ ಬಂದಿದ್ದೀವಿ. ಮತ್ತೆ ಬೆಳಿಗ್ಗೆ 7ರಿಂದ 4:30 ತನಕ ಓಪನ್ ಇರುತ್ತೆ. ಇದು ಬಂದು ನೋಡ್ಕೊಳ್ಬೇಕು. ಅದ್ರ ಮೇಲೆ ಬರಂಗಿಲ್ಲ. 4:30 ಲಾಸ್ಟ್, 4:30 5 ಗಂಟೆ ಲಾಸ್ಟ್ ಮಾಡ್ತೀವಿ. ಇವಾಗ ಸಾಯಂಕಾಲ 5 ಗಂಟೆ ಕ್ಲೋಸ್ ಆಯಿತು. ಓಕೆ. ಮತ್ತೆ ಎಣ್ಣೆ ಹೊಡಿಯೋದು, ಮತ್ತೆ ಬಾಟ್ಲಿ ಇದು ಮಾಡೋದು, ಮತ್ತೆ ಸ್ಪೀಕರ್ ತಂದು ಕುಣಿಯೋದು, ಇದೆಲ್ಲ ನಿಷೇಧ ಆಗಿದೆ. ಓಕೆ. ಏನಿದ್ರು ಸಿಂಪಲ್ ಆಗಿ ಬರಬೇಕು, ದೇವಸ್ಥಾನ ಸುತ್ತಬೇಕು, ನೋಡ್ಕೊಂಡು ಸೀದಾ ಹೋಗ್ಬೇಕು. ಇದು ಪ್ರವಾಸಿಗರ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ದೇವಸ್ಥಾನ ಇದೆ. ಒಂದು ಒಳ್ಳೆ ಇದರಲ್ಲಿ ನೋಡ್ಕೊಂಡು ಹೋಗ್ಬೇಕಷ್ಟೇ, ಅದು ಬೇರೆ. ಫಸ್ಟು ಫುಲ್ಲು ಬಿಡ್ತಾ ಇದ್ರು, ಇವಾಗ ಇನ್ಸಿಡೆಂಟ್ ತುಂಬ ಆಗ್ತಿದೆ ಈ ಪ್ಲೇಸಲ್ಲಿ. ಅದಕ್ಕೆ ಚಪ್ಪಲಿ ಹಾಕೊಂಬಂದು ಎಲ್ಲ ನಿಷೇಧ ಮಾಡಿದ್ದಾರೆ ಇವಾಗ.
ಸ್ವಲ್ಪ ಕ್ಲೀನಾಗಿರಲಿ ಅಂತ ಕೇಳ್ಕೊಂತೀವಿ. ಪ್ಲಾಸ್ಟಿಕ್ ಅಂತ ಹಾಕೋಕೆ ಹೋಗ್ಬೇಡಿ ಇಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಸೊ ಗೈಸ್, ಫುಲ್ ಸ್ಟ್ರಿಕ್ಟ್ ಇದೆ ಮಾತ್ರ. ಸ್ವಲ್ಪ ಇನ್ಸಿಡೆಂಟಿಂದ ಫುಲ್ ಸ್ಟ್ರಿಕ್ಟ್ ಮಾಡ್ತಿದ್ದಾರೆ ಇವಾಗ. ಸ್ಲಿಪ್ಪರ್ ಯಾರಿಗೂ ಅಲೋವೇ ಇಲ್ಲ ಇಲ್ಲಿ. ನೋಡಿ, ನೀವು ನೋಡ್ತಿರ್ಬೋದು, ಯಾರ ಕಾಲಲ್ಲೂ ಸ್ಲಿಪ್ಪರ್ ಇಲ್ಲ. ಫುಲ್ ವ್ಯೂ ಮಾತ್ರ ಕ್ರೇಜಿ ಆಗಿದೆ. ಸೊ ಏನಂದರೆ ಬಂದು ಜಸ್ಟ್ ಒಂದು ರೌಂಡ್ ಹಾಕ್ಕೊಂಡು ನೋಡ್ಕೊಂಡು ಹೋಗ್ತಾ ಇರಬೇಕಷ್ಟೇ. ಬೇರೆ ಆ್ಯಕ್ಟಿವಿಟೀಸ್ ಏನಿಲ್ಲ. ವೀಡಿಯೋಸು ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ವೀಡಿಯೋಸು ಮಾಡೋಂಗಿಲ್ಲ. ಇಲ್ಲಿಂದ ದೇವ್ರು ಕಾಣಿಸುತ್ತೆ ಅನಿಸುತ್ತೆ. ನೋಡೋಣ. ಬಗ್ಗೆ ನೋಡ್ತಾವ ಅಷ್ಟೇ, ಬೇರೆ ಏನು ಕಾಣಿಸಲ್ಲ ಅಲ್ಲಿ. ನಮಗೆ ಏನು ಕಾಣಿಸಿಲ್ಲ. ನೋಡಿ, ಇಲ್ಲಿ ಮೇಲ್ಗಡೆ ಯಾರಿಗೂ ಅಲ್ಲವೇ ಇಲ್ಲ. ಮೊದಲು ಇಲ್ಲಿ ವೀಡಿಯೋಸ್ ಮಾಡ್ತಾಯಿದ್ರು, ಇವಾಗ ವೀಡಿಯೋಸ್ ಇಲ್ಲ. ಇಲ್ಲಿ ವೀಡಿಯೋಸ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಓಕೆನಾ? ಈ ಸೈಡ್ ವ್ಯೂ ನೋಡಬೇಕು, ಕ್ರೇಜ್ ಆಗಿದೆ ಈ ಸೈಡ್ ಮಾತ್ರ. ಫುಲ್ಲು ಹಿಮ, ಕ್ರೇಜಿ ಆಗಿದೆ. ಹೆವಿ ಜನ ಮಾತ್ರ. ಒಂದು ಫೋಟೋ ಹಿಡಿಯೋಕ್ಕಾಗ್ತಾಯಿಲ್ಲ, ಒಂದು ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಜನ ನೋಡ್ತಿರ್ಬೋದು ನೀವು. ಹೆವಿ ಜನ ಅವರೇ ಗುರು. ಪೊಲೀಸವ್ರು ಬಿಡ್ತಾನೆ, ಒಂದು 10 ನಿಮಿಷ ಇರೋಕ್ಕೂ ಬಿಡ್ತಾ ಇಲ್ಲ. ಅವರು ಒಳ್ಳೇದಕ್ಕೆ ಮಾಡ್ತಾ ಇರೋದು. ನೋಡೋಣ ಯಾವಾಗ ಇಂಪ್ರೂವ್ ಆಗುತ್ತೆ ಇನ್ನು ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ ಎಲ್ಲ. ಆಚೆ ಇನ್ನೂ ಜನ ಇದ್ದಾರೆ. ಸೊ ಆಚೆ ಹೋಗೋಣ ಇವಾಗ. ಇನ್ನೇನು, ಇವಾಗ ಆಚೆ ಹೋಗ್ತಾ ಇದ್ದೀವಿ ಬೇರೆ ಪ್ಲೇಸ್ಗೆ. ನೋಡೋಕ್ಕಂತೂ ಬಿಡ್ತಾ ಇಲ್ಲ ಅಲ್ಲಿ ಕರೆಕ್ಟಾಗಿ. ಫುಲ್ ಪೊಲೀಸವರು ವಿಸಿಲ್ ಹೊಡೆದು ಕಳಿಸ್ತಿದ್ದಾರೆ. ಸಂಡೇ ಟೈಮ್ ಬರಬೇಕಿತ್ತು. 3 ಗಂಟೆ ಮೇಲೆ ಬನ್ನಿ. ಸಂಡೇ ಟೈಮ್ ಬಂದರೆ 3 ಗಂಟೆ ಮೇಲೆ ಬನ್ನಿ, ಯಾಕಂದರೆ ಫುಲ್ ಕ್ಲೋಸ್ ಆಗಿರುತ್ತೆ. ಸ್ಲಿಪ್ಪರ್ ಎಲ್ಲ ಆಚೆ ಬಿಟ್ಬಿಟ್ಟು ಒಳಗಡೆ ಹೋಗ್ಬೇಕು. ಮಾತಾಡಿ, ಏನು ನಿಮ್ಮ ಹೆಸರು? ಸನ್ನಿಧಿ. ಎಲ್ಲಿಂದ ಬಂದಿರೋದು? ಹುಬ್ಳಿ. ಓಕೆ. ಬಂದಿದ್ದು ಸ್ವಲ್ಪ ಡಿಸಪಾಯಿಂಟ್ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ, ಎಲ್ಲ ಒಂದೇ ಥರ ಇರಲ್ಲ ಅಂತಾರಲ್ಲ. ಸೊ ಹೆವಿ ಜನ ಅಂದರೆ ಜನ, ಆಚೆನೂ ಜನ. ಸೊ ಗೈಸ್, ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ನಾವು. ಇವತ್ತಂತೂ ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ, ವೀಡಿಯೋಸ್ ಕೂಡ ಮಾಡೋಕ್ಕಾಗಿಲ್ಲ. ತುಂಬ ರೂಲ್ಸ್ಗಳಿದೆ. ಫುಲ್ ಹೆವಿ ಕುಸ್ತಿಗಳು. ಇವಾಗ ಕೇಳಿಸಿಲ್ಲ, ಸಾರಿ. ನೀವು ಎಲ್ಲಿಂದ ಬಂದಿರೋದು? ದಾವಣಗೆರೆ. ಎಷ್ಟು ಜನ? IM ಚೇತು ನಾಯ್ಕ್. ಹಾಂ, ಇನ್ಸ್ಟಾಗ್ರಾಮ್ ಇಲ್ಲೇ ಇದೆ ನೋಡಿ. ನೀವು ಎಷ್ಟು ಜನ ಬಂದಿದ್ದೀರಾ? ಫ್ಯಾಮಿಲಿನಾ? ಓಕೆ, ಸರಿ, ಆಯ್ತು. ಹುಷಾರಾಗು. ಸಿಗ್ತಾ? ಹೊಸ ಜನ, ಹೊಸ ಪರಿಚಯ ಆಗ್ತಾ ಇರಬೇಕು. ಆವಾಗಲೇ ಸ್ವಲ್ಪ ಬೆಳೆಯೋಕ್ಕಾಗೋದು. ಚೆನ್ನಾಗಿ ಮಾತಾಡಿಸ್ತಾರೆ ಪಾಪ. ವೀಡಿಯೋಸ್ ಮಾಡಿದಾಗೆಲ್ಲ ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ದೇವಸ್ಥಾನ ನೋಡ್ಕೊಂಬಂದ್ರೆ ಇಲ್ಲಿ ಐಸ್ ಕ್ರೀಮ್ ತಿಂತವ್ನು ಈ ವೆದರಲ್ಲಿ. ಅಯ್ಯೋ, ಇವಾಗ ತಾನೇ ಲೂಸ್ ಮೋಷನ್ ಅಂದಲ್ಲ, ನೈಟ್ ಫುಲ್ ವಾಮಿಟ್ ಮಾಡೋನೆ, ಇವಾಗ ಐಸ್ ಕ್ರೀಮ್ ತಿಂತವನೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ಅಯ್ಯೋ, ಫುಲ್ ಪಿಕಪ್. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಸೊ ಗೈಸ್, ನೋಡಿದ್ರಲ್ಲ ವಿಡಿಯೋ. ಯಾರ್ಯಾರು ನಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್. ಬೇರೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಲವ್ ಯು ಆಲ್.